ಹಿಂದದ ವಿಚಾರ ಜುಡಿಷಿಯಲ್ ಕಮಿಷನ್ ನಡೀತಾ ಇದೆ. ಅಲ್ಲಿ ಕೊಡಿ, ಜುಡಿಷಿಯಲ್ ಕಮಿಷನ್ ಕೊಡಿ, ಅಲ್ಲಿ ಸತ್ಯ ಇದ್ರಲ್ಲಿ ಕೊಡಿ, ಅಲ್ಲಿ ಕೊಡ್ಲಿಕ್ಕೆ ನೀವು ಆ ಪೀಠದಲ್ಲಿ ಕೂತ್ಕೊಂಡು ಹೇಳಬಾರ್ದು, ಕಮಿಷನ್ ಕೂತ್ಕೊಂಡು ಹೇಳ್ಬೇಕು. ಸದನ ಸಮಸ್ಯೆ ಇದೆ, ಜನರ ಸಭೆ ಚರ್ಚೆ ಇದೆ, ಜನರ ಸಮಸ್ಯೆ ಇದೆ. ಕ್ವಶನ್ ಹಾಕಿದ್ದಾರೆ, ಕಾಲಿಂಗ್ ಅಟೆನ್ಷನ್ ಇದೆ. ನಿಮ್ಮ ಒಂದೆರಡು ವರ್ಷ ಹಿಂದೆ ಚರ್ಚೆ ಕೊಡಿಲ್ಲ, ಚರ್ಚೆ ಮಾಡ್ಲಿಕ್ಕೆ ಅಧಿವೇಶನ ಕರೆದಿಲ್ಲ. ನೀವು ಚರ್ಚೆ ಫಸ್ಟ್ ನೀವು ಕರಿಬೇಕಿತ್ತು. 10 ದಿವಸ ಯಾವುದೇ ಸುದ್ದಿ ಇಲ್ಲ. ಈಗ ಇವತ್ತು ಸಡನ್ ಬಂದು ನೀವು ತಪ್ಪಿದಾಗ ನಾನು ಕೂಡ ರಿಕ್ವೆಸ್ಟ್ ಮಾಡ್ತಿದ್ದೇನೆ, ಪ್ರಶ್ನೋತ್ತರವನ್ನ ಬದಿಗೊತ್ತಿ ಮುಚ್ಚಾಕಿದ್ರೆ ಜನ ನಮ್ಮನ್ನ ಏನಂತಾರೆ? ಕರ್ನಾಟಕದಲ್ಲಿ ಮಾತ್ರ ನಂಬ್ತಾರೆ. ಇಡೀ ನಾಡು ಎದುರು ನೋಡ್ತಿದೆ. ಅದ್ಯಾಕೆ ಫಸ್ಟ್ ಆಗ ನಾಡು ನೋಡ್ತಾ ಇರ್ಲಿಲ್ವಾ? ಪ್ರತಿಪಕ್ಷನ ಅಧಿವೇಶನ ಪ್ರಾರಂಭ ಆಗಿ 10 ದಿವಸ ಈಗ ನೋಡಿದ ಮುಖ್ಯಮಂತ್ರಿಗಳ ಮೇಲೆ ಇದು ಚರ್ಚೆ ಆಗಲಿಲ್ಲ ಅಂದ್ರೆ ನಾನೀಗ ಕ್ವಶನ್ ಅವರ ಸದನ ಪ್ರಸ್ತುತವಾಗಿದೆ. ಈ ರೀತಿ ಭ್ರಷ್ಟಾಚಾರದ ಆಪಾದನೆ ನೀವು ಹೇಳ್ತೀರಿ ಅಗತ್ಯ ವಿಚಾರ ಅಂತ ಹೇಳಿ. ಇಡೀ ಜಾತಕ ನನ್ನ ಕೈಯಲ್ಲಿ ಕೂತ್ಕೊಂಡು ಇದನ್ನು ಚರ್ಚೆ ದಯವಿಟ್ಟು ನಾವು ಚರ್ಚೆ ಮಾಡೋಣ, ಚರ್ಚೆ ಮಾಡಬೇಕು. ಲಾ ಮಿನಿಸ್ಟರ್ ರವಿ ಕೂತ್ಕೊಳ್ಳಿ, ಲಾ ಮಿನಿಸ್ಟರ್ ಮಾತಾಡ್ತಾರೆ, ಕೂತ್ಕೊಳ್ಳಿ ಇವ್ರೆ, ಕೂತ್ಕೊಳ್ಳಿ. ಕಾನೂನು ಸುರೇಶ್ ಲಾ ಮಿನಿಸ್ಟರ್ ಅಧ್ಯಕ್ಷರೇ ಅಲ್ಲರಿ ಹೆಲಿಕಾಪ್ಟರ್ ತಗೊಂಡೋಗಿದ್ರ, ಹೆಲಿಕಾಪ್ಟರ್ ತುಂಬಿಕೊಂಡು ಬಂದಿದ್ದಾರೆ. ಇದ್ರ ಅರ್ಥ ರಾಜ್ಯದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿರೋ ನೀತಿ ಬಗ್ಗೆ ಮಾತಾಡಬೇಕು. ಫೈಲ್ಗಳೆಲ್ಲ ಇತ್ತು, ಮೂಡ ಆಗಿರೋದು ಮೂಡ ಫೈಲ್ ನೀವು ಯಾಕೆ ತುಂಬಿಕೆ ಬಂದ್ರಿ? ಮೂಡ ಕಚೇರಿಗಿತ್ತು. ಸನ್ಮಾನ್ಯ ಅಧ್ಯಕ್ಷರೇ, ಆಯ್ತು, ಲಾ ಮಿನಿಸ್ಟರ್ ಹೆಲಿಕಾಪ್ಟರ್ ತಗೊಂಡೋಗಿ ತುಂಬಿ ಬಂದಿದ್ದಾರೆ. ಎಲ್ಲಾರು ಶಾಮೀಲ್ ಅದಾರ ಅಂತ ಹೇಳ್ತಾರೆ. ಅದು ಬಹಿರಂಗ ಆಗ್ಲಿ, ಯಾರೇ ತಪ್ಪು ಮಾಡಿದ್ರೆ ಅದಕ್ಕೆ ನ್ಯಾಯಾಂಗ ತನಿಖೆ ಆಗ್ತಾ ಇದೆ, ನ್ಯಾಯಾಂಗ ತನಿಖೆ ಆಗ್ತಾ ಇದೆ ಅಲ್ಲ, ಮಾಡ್ಬೇಕಾಗಿದೆ. ಅದಕ್ಕೆ ಮಾಡುದಲ್ಲ, ಗೊತ್ತಾಗ್ತದಲ್ಲ, ಆಗ್ಲಿ. ಏನೇನು ಹಗರಣ ಮಾಡ್ಯಾರ ಎಲ್ಲ ರಾಜ್ಯದ ವಿದ್ಯಾರ್ಥಿಗಳಿಗೆ. ಈಗ ಪ್ರಶ್ನೋತ್ತರ ವೇಳೆ ವಿಷಯ ನಮ್ಮ ನಿಯಮಾವಳಿಗಳ ಪ್ರಕಾರ ಚರ್ಚೆ ಆಗಬೇಕು. ಈ ಸದನದಲ್ಲಿ ನಾಯಕರು ವಿಷಯ ತರೋದು ರವಿ ಕೂತ್ಕೊಳ್ಳಿ, ಮಿನಿಸ್ಟರ್ ಮಾತಾಡಿದ್ಮೇಲೆ ಏನಾಗಿದೆ? ಇಲ್ಲ ಅಧ್ಯಕ್ಷ, ಆದ್ರಿಂದ ನಾನು ತಮ್ಮಲ್ಲಿ ಅರಿಕೆ ಮಾಡ್ತೇನೆ, ಪ್ರಶ್ನೋತ್ತರ ಪ್ರಾರಂಭ ಮಾಡ್ರಿ. ಯಾವಾಗ ಆ ಚರ್ಚೆ ಮಾಡುವಂತದ್ದು ವಿಷಯ ಇರ್ತದೋ ಅವಾಗ ಅಧ್ಯಕ್ಷರೇ ಎಲ್ಲ ಯಾರ್ಯಾರು ಎಲ್ಲಾ ಪಾರ್ಟಿ ಅವರು ಹೇಳ್ತಾರೆ. ನಮ್ಮ ನಾನು ತಮ್ಮಲ್ಲಿ ಅರಿಕೆ ಮಾಡ್ತೀನಿ. ಹೊರಗೆ ಬರ್ಲಿ, ಈಗೇನು ಅವ್ರ ವಿಷಯ ಎತ್ತಿದ್ದಾರೆ, ಆ ಪಾರ್ಟಿ ವಿಷಯ ಎತ್ತೋದಕ್ಕೆ ಅವ್ರು ಬರೋದಿಲ್ಲ ಅನ್ನೋದು ಗೊತ್ತಿದೆ. ಎಲ್ಲಾನು ಬರ್ಲಿ, ಆದ್ರೂ
ಗೊಂದಲ ಮಾಡೋದಕ್ಕೆ, ಗೊಂದಲ ಸೃಷ್ಟಿ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ಎದುರಿಸ್ಲಾಕ ರೆಡಿ ಯಾವುದು ಒಂದು ಎನ್ಕ್ವೈರಿ ಕಮಿಷನ್ ಅನ್ನ ನೇಮಣಿಕೆ ಆಗಿರ್ತಕ್ಕಂಥದ್ದು, ಯಾವುದೇ ವಿರೋಧ ಪಕ್ಷದವರಾಗಿದ್ರೆ ಎಲ್ಲ ಮೈಕ್ ಆಗಿ ಮೈಕ್ ಆಗಿ ಎಲ್ಲ ಅದನ್ನ ಸ್ವಾಗತಿಸಬೇಕಾಗಿತ್ತು. ಆ ಸ್ವಾಗತಿಸೋದನ್ನ ಬಿಟ್ಟು ಅದೇ ವಿಷಯವನ್ನು ತೆಗೆದುಕೊಂಡು ಗಲಾಟೆ ಮಾಡುದು, ಅಡ್ಜರ್ನ್ಮೆಂಟ್ ಮೋಷನ್ ನಾನು ನೋಡಿದೆ, ಅವ್ರು ಕೊಟ್ಟಿರ್ತಕ್ಕಂಥ ಅಡ್ಜರ್ನ್ಮೆಂಟ್ ಮೋಷನ್ ನ ವಿವರಗಳನ್ನ ನೋಡಿದೆ. ನೋಡಿ, ಹಳೆ ವಿಚಾರ ಅಲ್ಲ, ನೀವು ಗೊಂದಲ ಮಾಡ್ತಾ ಇದ್ದೀರಲ್ಲ, ಪ್ರಸ್ತಾಪ ಮಾಡ್ಲಿಕ್ಕೆ ಅವಕಾಶ ಕೊಡಿ. ಗೊಂದಲ ಮಾಡೋದಕ್ಕೆ ಹೇಳ್ತಾ ಇದ್ದೀನಿ. ಈ ಹಳೆ ವಿಚಾರವನ್ನ ಎತ್ತಿ ಚರ್ಚೆ ಮಾಡೋದಕ್ಕೆ ಪ್ರಯತ್ನ ಮಾಡೋದು, ಇನ್ಕ್ವೈರಿ ಕಮಿಷನ್ ಪ್ರಯತ್ನ ಮಾಡೋದು, ಪ್ರಾರಂಭ ಮಾಡಿ ಅಧ್ಯಕ್ಷ ಮಾಡಬೇಕು. ಅವ್ರು ಮಾಡ್ತಾರೆ. ಸುರೇಶ್ ಅವ್ರು ಹೇಳಿದ್ದಾರೆ, ನಾನೆಲ್ಲ ನನ್ನ ಹತ್ರ ದಾಖಲೆ ಇದೆ, ನಾನು ಮಾನ್ಯ ವಿರೋಧ ಪಕ್ಷ ನಾಯಕರೇ, ವಿಧಾನಸಭೆ ಈಗ ನೀವು ಮಾತಾಡ್ತೀರಿ. ಅದಕ್ಕೆ ಮೂಡಾಕಿ ಅವ್ರ ಬದಿ ಗೊತ್ತಿತ್ತು, ಅವ್ರು ತಗೊಂಡ್ರೆ ರವಿ ಕೂತ್ಕೊಳ್ಳಿ, ಅನ್ನೋ ಕತೆ ಮಾತಾಡಬೇಡಿ. ನೋಡಿ, ಸಮರ್ಥರಿದ್ದಾರೆ, ಅವರು ಸಮರ್ಥರಿದ್ದಾರೆ ಮಾಡೋಂಥದಕ್ಕೆ. ಅದು ಏನೇನಿದೆಯೋ ನಮ್ಮ ಹತ್ರ ದಾಖಲೆ ಇದೆ ಅಂತಾರೆ, ಸಮರ್ಥರಿದ್ದಾರೆ ಮಾಡಕ್ಕೆ. ಒಂದು ಅಲ್ಟಿಮೇಟ್ ಆಗಿ ಎಲ್ಲ ದಿನ ಪತ್ರಿಕೆಯಲ್ಲಿ ಮೀಡಿಯಾದಲ್ಲಿ ಇದೇ ಬರ್ತಾ ಇದ್ರೆ ಎಲ್ಲಿ ಯಾವುದಕ್ಕೆ ನೀವ್ ಹೇಳ್ದಂಗೆ ಯಾವ್ದೋ ಒಂದು ಆಯೋಗ ಮಾಡ್ಬಿಟ್ರೆ ಅದು ತೀರ್ಪು ಬರ್ತದ? ಸದನ ಇರೋದೇನ್ಕೆ? ಸದನ ಜನರ ಬಗ್ಗೆ ಚರ್ಚೆ ಮಾಡಿ. ಅದಕ್ಕೆ ಹೇಳ್ಬೇಕಾದ್ರೆ ಹೋಗಲಿ. ಶಿವಲಿಂಗ ಅವರು ಯಾಕೆ ಮಾತಾಡ್ತೀರಿ ಇದರಲ್ಲಿ? ಸದನ ಆಯ್ತು, ಈಗ ತಾವು ಕೂಡ ಮಾತಾಡಿದಿರಿ, ತಾವು ಕೂಡ ಹೇಳಿದ್ದೀರಿ ವಿಚಾರವು. ದಯವಿಟ್ಟು ನನಗೊಂದು ಅವಕಾಶ ಕೊಡಿ, ಇಬ್ಬರು ಕೂಡ ಸ್ವಲ್ಪ ಕೂತ್ಕೊಳ್ಳಿ, ಸ್ವಲ್ಪ ನನಗೊಂದು ಅವಕಾಶ. ಸುರೇಶ್ 1 ಸೆಕೆಂಡ್, ಅಲ್ಲ ನನಗೊಂದು ನಿಮಿಷ ಟೈಮ್ ಕೊಡಿ. ಬೇಡ ಸುರೇಶ್, ಆಯ್ತು, ಇಲ್ಲ ಅವರು ಆಯ್ತು, ಕೂತ್ಕೊಳ್ಳಿ ಸುರೇಶ್. ಕೊಡಿ, ಅವ್ರು ಕೊಡಕ್ ಮುಂಚೆ ನಮಗೂ ಕೊಡಿ. ಆಯ್ತು, ಬರೀ ಇವ್ರದೇ ಸಭಾಧ್ಯಕ್ಷರೇ, ಕೂತಿರೋರೆಲ್ಲ ಮಹಾನ್ ಇವ್ರು ಕೆಲವರು ಬಿಜೆಪಿ ಅವ್ರು ಮಾಡಿರೋ ಅನಾಚಾರಗಳು ಒಬ್ಬರ ಮೇಲೆ ಟಾರ್ಗೆಟ್ ಮಾಡೋದಲ್ಲ, ಒಬ್ಬರ ಮೇಲೆ. ಸುರೇಶ್ ಅವರೇ ಆಯ್ತು, 1 ಸೆಕೆಂಡ್. ಬಿಜೆಪಿ ಒಂದು ಸೆಕೆಂಡ್ ಆಯ್ತು, 1 ಸೆಕೆಂಡ್. ನನ್ಗೂ ಅವಕಾಶ ಕೊಡ್ಬೇಕು. ಬರೀ 1 ಸೆಕೆಂಡ್. ಯತ್ನಾಳ್ ಅವರೇ ಕೊಡ್ತಾರೆ ಇಲ್ಲ. ಹೌದೌದು, ಎಲ್ಲಾ ಪಕ್ಷದವರು ನೀವು ಎಲ್ಲ ಕರ್ನಾಟಕ ಲೂಟಿ ಮಾಡ್ಯಾರ. ಅವ್ರೆಲ್ಲ ಕೊಡ್ಲಿ, ಅವಕಾಶ ಕೊಡ್ಲಿ. ಬಂಡಿ ಐತೆ, ಅದಕ್ಕೆ ಒಂದು ಬಂಡಿ ಐತೆ. ಅನಾಚಾರ ನಿಮ್ಮ ಮೇಲೆ ಯತ್ನಾಳ್ ನಿಮ್ಮ ಮೇಲೆ ಆಗ್ತಿದ್ದಾರೆ ಅಪವಾದ. ಅಪವಾದ, ಅದಕ್ಕೆ ಅಪವಾದ ಬರಬಾರ್ದು, ಚರ್ಚೆ ಆಗ್ಬೇಕು. ಇಲ್ಲದೆ ಎರಡು ಮ್ಯಾಚ್ ಫಿಕ್ಸಿಂಗ್ ಆಗ್ಬಿಟ್ಟಿದೆ ಅನ್ಕೊಂಡ್ಬಿಟ್ಟಿದೆ, ಅದು ನಾನು ಹೇಳ್ತೇನೆ, ಯಾವ್ದು ಫಿಕ್ಸಿಂಗ್ ಇಲ್ಲ ಅಂತ ನಾನು ಹೇಳ್ಬೇಕು.